ರಾಜ್ಯಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೆರೇಡ್ ಕೂಡ ಆರಂಭ ಆಗುತ್ತೆ. ರಾಜ್ಯಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ. ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೂಡ ವಹಿಸಲಾಗಿದೆ. ಮೈದಾನದಲ್ಲಿ 12 ಮಂದಿ ಡಿಸಿಪಿ, 22 ಮಂದಿ ಎಸಿಪಿ ಹಾಗೂ 106 ಪಿಎಸ್ಐ, 58 ಎಎಸ್ಐ, 580 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಮೈದಾನದ ಸುತ್ತ 100ಕ್ಕೂ ಹೆಚ್ಚು ಸಿಸಿಟಿವಿ ಕಣ್ಗಾವಲು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಭದ್ರತೆಗಳನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ. ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಡಿಸಿಪಿ, ಎಸಿಪಿ, ಪಿಎಸ್ಐ, ಎಎಸ್ಐ ಸಿಬ್ಬಂದಿಗಳನ್ನ ಈಗ ನಿಯೋಜನೆ ಮಾಡಿದ್ದಾರೆ. ಒಟ್ಟು 2,000 ಪೊಲೀಸರನ್ನ ನಿಯೋಜನೆ ಮಾಡಿರುವುದು. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ 9 ಗಂಟೆಗೆ ಧ್ವಜಾರೋಹಣವನ್ನ ನೆರವೇರಿಸುತ್ತಾರೆ. ಆ ನಂತರದಲ್ಲಿ ರಾಜ್ಯಪಾಲರು ರಾಜ್ಯವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗ ಮಾಡಿಕೊಳ್ಳಲಾಗಿರುವುದು. देश कदम बढ़ा रहा है 2047 तक विकसित भारत का सपना पूरा करने की ओर। सुरक्षा आधार है निर्बाध प्रगति का और भारतीय सेना एक सच्चे पहरेदार की तरह वादा करती है हर बाहरी और अंदरूनी खतरे से सुरक्षा का। आधुनिक युद्ध में तेजी से बदलते खतरों के बीच देश के भविष्य को सुरक्षित ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಈಗ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಪಾಸ್ಗಳಿದ್ದಂಥವರಿಗೆ ಮಾತ್ರ ಅವಕಾಶ, ಬೇರೆ ಯಾರಿಗೂ ಎಂಟ್ರಿ ಇಲ್ಲ. ಆ ನಿಟ್ಟಿನಲ್ಲಿ ಅಲ್ಲಿ ಭದ್ರತೆಯನ್ನ ಗಮನಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಹಾಗೆ ರೆಹಮಾನ್. ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಅಭಿಷೇಕ್, ಇವತ್ತು 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಅದಕ್ಕೂ ಮೊದಲು ಯಾವ ರೀತಿಯ ಸಿದ್ಧತೆಗಳನ್ನ ಕೊನೆ ಕ್ಷಣದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ, ಭದ್ರತೆ ಯಾವ ರೀತಿಯಾಗಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅದ್ರ ಬಗ್ಗೆ ಅಭಿಷೇಕ್. ಈಗಾಗಲೇ ಏನು 10,000 ಜನಕ್ಕೆ ಪಾಸ್ಗಳನ್ನು ಇಶ್ಯೂ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಅದಕ್ಕೆ ಬೇಕಾದಂತಹ ಪೊಲೀಸ್ ಮೆನ್ಗಳನ್ನ ಡೆಪ್ಯೂಟ್ ಮಾಡಲಾಗಿರುವಂತದ್ದು. ಅಂದ್ರೆ 2,000ಕ್ಕೂ ಹೆಚ್ಚು ಪೊಲೀಸ್ ಮೆನ್ಗಳನ್ನ ಈ ಭಾಗದಲ್ಲಿ ಡೆಪ್ಯೂಟ್ ಮಾಡಲಾಗಿದೆ. ಡಿಸಿಪಿ ಲೆವೆಲ್ ಏನಿದೆ ಅಂದ್ರೆ ಆ ಅಧಿಕಾರಿಗಳನ್ನು ಕೂಡ ಇಲ್ಲಿ ಡೆಪ್ಯೂಟ್ ಮಾಡಲಾಗಿರುವಂತದ್ದು. ಅದೇ ರೀತಿಯಾಗಿ ಗಣ್ಯರು ಬರುವಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಕೂಡ ಅಂದ್ರೆ ಮೇನ್ ಎಂಟ್ರೆನ್ಸ್ ಏನಿದೆ, ಈ ಇದೊಂದು ಗೇಟ್ ನಂಬರ್ 3 ಏನು ಹೇಳಲಾಗುತ್ತೆ, ಇಲ್ಲಿ ರಾಜ್ಯಪಾಲರಾಗಿರಬಹುದು ಮತ್ತೆ ಮುಖ್ಯಮಂತ್ರಿಗಳು ಮತ್ತೆ ಅತಿ ಗಣ್ಯ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಇದರಲ್ಲಿ ಪಾಸ್ ಆಗುವಂತಹ ಒಂದು ಕಾರಣದಿಂದಾಗಿ ಇಲ್ಲಿಯೂ ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆಯನ್ನ ಮಾಡಲಾಗಿರುವಂತದ್ದು. ಇನ್ನು ಸ್ವಲ್ಪ ಹೊತ್ತಿನ ಬಳಿಕ ರಾಜ್ಯಪಾಲರು ಕೂಡ ಆಗಮಿಸುತ್ತಾರೆ. ನಂತರದ ಸಂದರ್ಭದಲ್ಲಿ ಅಂದ್ರೆ ಒಂದು ಜಾಮರ್ಗಳನ್ನ ಅಳವಡಿಕೆ ಮಾಡುವಂತಹ ಮುಖಾಂತರ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆಯದ ರೀತಿಯಲ್ಲಿ ಮತ್ತು ಅದನ್ನ ಏನು ಒಂದು ಸೆಕ್ಯೂರಿಟಿ ರೀಸನ್ಗಾಗಿ ಇಲ್ಲಿ ಅಳವಡಿಕೆಯನ್ನ ಮಾಡಲಾಗ್ತಾ ಇರುವಂತದ್ದು. ಮತ್ತು ಈಗಾಗಲೇ ನೀವು ನೋಡ್ತಾ ಇರಬಹುದು ಸಾಕಷ್ಟು ಜನ ಅಂದ್ರೆ ಈಗ ಇಲ್ಲಿ ಬರ್ತಾನೆ ಇದ್ದಾರೆ. ಅಂದ್ರೆ ಸಾರ್ವಜನಿಕರು ಕೂಡ ಒಟ್ಟು 10,000 ಜನನ್ನ ಇಲ್ಲಿ ಡೆಪ್ಯೂಟ್ ಮಾಡಲಾಗಿರುವಂತಹ ಒಂದು ಕಾರಣದಿಂದಾಗಿ ಇಲ್ಲಿಗೆ ಬರ್ತಾ ಇರುವಂತದ್ದು. ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಗಣ್ಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಮತ್ತು ರಾಜ್ಯಪಾಲರು ಕೂಡ ಇಂದು ಭಾಷಣವನ್ನ ಮಾಡಲಿದ್ದಾರೆ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರದೇಶ ಏನಿದೆ ಸಾಕಷ್ಟು ಒಂದು ಸಂಭ್ರಮದ ಸ್ಥಳ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಪಾಸ್ಗಳನ್ನು ವಿಂಗಡಣೆ ಮಾಡಲಾಗಿದೆ. ಅಂದ್ರೆ ಇಂತಹ ಒಂದು ಕೆಟಗರಿಗೆ ಇಂತಹ ಪಾಸ್ಗಳನ್ನು ನೀಡಲಾಗುತ್ತೆ. ಆ ಪಾಸ್ಗಳ ಮುಖಾಂತರ ಮತ್ತೆ ಆಯಾ ಗೇಟ್ಗಳ ಮುಖಾಂತರ ಅವರು ಒಳಗಡೆ ಹೋಗಬಹುದಾಗಿದೆ. ಹೀಗಾಗಿ ಸಾರ್ವಜನಿಕರಾಗಿರಬಹುದು, ಮಾಜಿ ಸೈನಿಕರಾಗಿರಬಹುದು ಮತ್ತೆ ಅವರ ಕುಟುಂಬ ಎಲ್ಲರೂ ಕೂಡ ಈ ಒಂದು ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ಒಂದು ಆಚರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಅಂದ್ರೆ 9 ಗಂಟೆಯ ನಂತರ ಈ ಒಂದು ಫ್ಲಾಗ್ ಹಾಸ್ಟಿಂಗ್ ಇರುತ್ತೆ. ಅಲ್ಲಿ ರಾಜ್ಯಪಾಲರು ಕೂಡ ಸಾಕಷ್ಟು ಒಂದು ಭಾಷಣವನ್ನು ಕೂಡ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈಗ
ಸದ್ಯದ ಮಟ್ಟಿಗೆ ಈ ಒಂದು ಪ್ರದೇಶ ಕಾಕಿ ಸರ್ಪಗಾವಲಲ್ಲಿ ಇದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯಾದಂತಹ ವಾಹನಗಳು ಇಲ್ಲಿ ನಿಲ್ಲಿಸೋದಕ್ಕೆ ಬಿಡೋದಿಲ್ಲ ಮತ್ತು ಯಾರಾದ್ರೂ ಅನುಮಾನಾಸ್ಪದವಾಗಿ ನಡೆದುಕೊಂಡಂತಹ ಸಂದರ್ಭದಲ್ಲಿ ತಕ್ಷಣ ಅವರನ್ನ ವಶಕ್ಕೆ ಪಡೆದು ತಮ್ಮ ಒಂದು ಇದನ್ನ ಮಾಡ್ಕೊಳ್ಳೋಣ, ಅಂದ್ರೆ ಅವರನ್ನ ಎನ್ಕ್ವೈರಿ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ಬಾಂಬ್ ಸ್ಕ್ವಾಡ್ ಆಗಿರಬಹುದು, ಡಾಗ್ ಸ್ಕ್ವಾಡ್ ಆಗಿರಬಹುದು, ಎನಿ ಟೈಮ್ ಈಗ ಗ್ರೌಂಡ್ ಏನಿದೆ ಸುತ್ತಮುತ್ತ ತಿರುಗಾಡ್ತಾನೆ ಇರುತ್ತೆ. ಮತ್ತೆ ಸಿಸಿಟಿವಿಗಳಲ್ಲಿ ಕೂಡ ಸಾಕಷ್ಟು ಅನಲೈಸ್ ಮಾಡ್ತಾ ಇರ್ತದೆ. ಅಂದ್ರೆ ಸುತ್ತಮುತ್ತ 100ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಅಳವಡಿಕೆ ಏನ್ ಮಾಡಲಾಗಿದೆ, ಆ ಅಳವಡಿಕೆ ಮಾಡಿದಂತಹ ಹಿನ್ನೆಲೆಯನ್ನು ಅಂದ್ರೆ ಒಂದು ಕಮಾಂಡ್ ರೂಮ್ ಇರುತ್ತೆ, ಅಲ್ಲಿ ಸರ್ವೆಲೆನ್ಸ್ ಇದಾಗ್ತಾ ಇರುತ್ತೆ, ಅಂದ್ರೆ ಮಾನಿಟರ್ ಆಗ್ತಾ ಇರುತ್ತೆ. ಯಾರಾದ್ರೂ ಶಂಕಾಸ್ಪದವಾಗಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಅಥವಾ ಏನಾದ್ರೂ ಆಗ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಭದ್ರತೆಯಲ್ಲಿ ಇಂದಿನ ಗಣರಾಜ್ಯೋತ್ಸವ ಸಂಭ್ರಮ ಆಚರಣೆ ನಡೀತಾ ಇದೆ. ಶ್ರೀಲಕ್ಷ್ಮಿ. ರೈಟ್ ಅಭಿಷೇಕ್, ಹಾಗೆ ಸಂಪರ್ಕದಲ್ಲಿರಿ. ಹಾಗೆ ನಮ್ಮ ಪ್ರತಿನಿಧಿ ರೆಹಮಾನ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೆಹಮಾನ್, ಎಕ್ಸಾಕ್ಟ್ಲಿ ನೀವೆಲ್ಲಿದ್ದೀರಿ, ಜೊತೆಯಲ್ಲಿ ಅಲ್ಲಿ ಯಾವ ರೀತಿ ಭದ್ರತೆಯನ್ನ ಒದಗಿಸಲಾಗಿದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಆಗಮಿಸುತ್ತಾರೆ, ಆ ಹಿನ್ನೆಲೆಯಲ್ಲಿ ಅಲ್ಲಿನ ಕೊನೆ ಕ್ಷಣದ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರೆಹಮಾನ್. ಎಸ್ ಅಶ್ವಿನಿ, ನಾನು ಗೇಟ್ ನಂಬರ್ 4 ಎದುರುಗಡೆ ಇದ್ದೀನಿ. ನೋಡ್ತಾ ಇರಬಹುದು ನೀವು, ಎಲ್ಲಾ ರೀತಿಯಾದಂತಹ ಭದ್ರತೆ ಇದೆ. ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡುವುದರ ಮೂಲಕ, ಯಾಕಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಗಣರಾಜ್ಯೋತ್ಸವ ಸಂಬಂಧಪಟ್ಟಂಗೆ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೇಟ್ ನಂಬರ್ 4 ಮೂಲಕ ರಾಜ್ಯಪಾಲರಾಗಿರಬಹುದು, ಮುಖ್ಯಮಂತ್ರಿಗಳು ಕೂಡ ಒಳಗಡೆ ಪ್ರವೇಶವನ್ನ ಪಡಿತಾರೆ. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಪೆರೇಡ್ ಅನ್ನ ವೀಕ್ಷಣೆ ಮಾಡಲಿಕ್ಕೆ ಬರ್ತಾ ಇದ್ದಾರೋ ಅವರೆಲ್ಲರನ್ನು ಕೂಡ ಪ್ರತಿಯೊಂದು ಕೂಡ ಚೆಕ್ ಕಟ್ಟು, ಅಂದ್ರೆ ಒಂದು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡೋದ್ರ ಮೂಲಕ, ಅಂದ್ರೆ ಯಾವುದೇ ಬ್ಯಾಗ್ ಅನ್ನ ತಗೊಂಡ್ಬರ್ಲಿ, ನೋಡ್ತಾ ಇರಬಹುದು ನೀವು ಸಿಬ್ಬಂದಿಗಳು ಬ್ಯಾಗ್ ನಲ್ಲಿ ಏನಿಟ್ಟಿದ್ದಾರೆ ಏನಿಲ್ಲ ಅನ್ನೋದನ್ನ ಪ್ರತಿಯೊಂದು ಕೂಡ ಈಗ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯಪಾಲರು ಒಳಗಡೆ ಪ್ರವೇಶ ಅಂದ್ರೆ 8:30 ಒಳಗಡೆನೆ ಪ್ರತಿಯೊಬ್ಬರು ಯಾರು ಒಳಗಡೆ ಪಾಸ್ ಇರುವಂತವರಿಗೆ ಮಾತ್ರ ಒಳಗಡೆ ಅಲೌಡ್ ಮಾಡಿದ್ದಾರೆ. ಪಾಸ್ ನಲ್ಲಿ ಕೂಡ ಒಂದು ಕಡ್ಡಾಯವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಏನೇನು ತರಬೇಕು ಏನ್ ತರಬಾರ್ದು ಅನ್ನುವಂಥದ್ದನ್ನು ಕೂಡ ಸೂಚನೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಕೆಲವೊಬ್ರು ಬ್ಯಾಗ್ ನಲ್ಲಿ ಕೆಲವೊಂದಿಷ್ಟು ಆಹಾರಗಳನ್ನ, ತಿಂಡಿಗಳನ್ನ, ಮತ್ತೆ ಕೆಲವೊಂದಿಷ್ಟು ಪವರ್ ಬ್ಯಾಂಕ್ ಅದು ಇದು ಅಂತ ಏನು ಎಲೆಕ್ಟ್ರಿಕಲ್ ಐಟಮ್ಸ್ ಗಳನ್ನ ತರ್ತಾರೋ ಅಂತ ಒಂದು ಯಾವುದೇ ರೀತಿಯಾದಂತಹ ಐಟಮ್ಸ್ ಗಳಿಗೂ ಕೂಡ ಒಳಗಡೆ ಪ್ರವೇಶವನ್ನ ಇಲ್ಲ. ಇಲ್ಲಿ ನೋಡ್ತಾ ಇರಬಹುದು ಬೋರ್ಡ್ ಕೂಡ ಹಾಕಿದ್ದಾರೆ, ನಿಷಿದ್ಧ ವಸ್ತುಗಳು ಅನ್ನುವಂಥದ್ದು ಸಿಗರೇಟ್ ಆಗಿರಬಹುದು, ಯಾವುದೇ ಹರಿತವಾದ ವಸ್ತುಗಳು, ಕರಪತ್ರಗಳಾಗಿರಬಹುದು, ಕಪ್ಪು ಬಣ್ಣದ ಯಾವುದೇ ರೀತಿಯಾದಂತಹ ಬಟ್ಟೆಯನ್ನು ಕೂಡ ಹಾಕಿಕೊಂಡು ಬರಬಾರದು ಅನ್ನುವಂಥದ್ದು ಕೂಡ ಇಲ್ಲಿ. ತಿಂಡಿಗಳಾಗಿರಬಹುದು, ವಿಡಿಯೋ ಮತ್ತು ಸ್ಟಿಲ್ ಯಾವುದೇ ಕ್ಯಾಮೆರಾ ಕೂಡ ಬಳಸೋ ಹಾಗಿಲ್ಲ, ಮೊಬೈಲ್ ಕೂಡ ಬಳಸೋ ಹಾಗಿಲ್ಲ ಅನ್ನುವಂಥದ್ದು. ಈ ರೀತಿಯಾದಂತಹ ಒಂದು ಭದ್ರತೆ ಇದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಥ್ರೆಟ್ ಕಾಲ್ಗಳು ಬರುವಂತ ಸಂಭವ ಇರುತ್ತೆ. ಹಾಗಾಗಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮವಾಗಿ ಇಡೀ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಆಗಿರಬಹುದು, ಆವರಣದಲ್ಲಾಗಿರಬಹುದು, ಪ್ರತಿಯೊಂದು ಗೇಟಿನಲ್ಲಿ ಕೂಡ ಹೆಚ್ಚಿನ ಭದ್ರತೆಯನ್ನ ಈಗಾಗಲೇ ಅಧಿಕಾರಿಗಳು ನಿಯೋಜನೆ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಇನ್ನೇನು ಕೆಲವೇ ಕ್ಷಣದಲ್ಲಿ ರಾಜ್ಯಪಾಲರು ಒಳಗಡೆ ಪ್ರವೇಶವನ್ನ ಪಡಿತಾರೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪ್ರತಿಯೊಂದು ಸ್ಥಳಗಳಲ್ಲಿ ಕೂಡ ಸಿಸಿಟಿವಿ ಕಣ್ಗಾವಲುಗಳ ಜೊತೆಗೆ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಒಂದು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳೋದು. ಯಾರನ್ನೂ ಕೂಡ ಹಾಗೆ ಬಿಡೋದಿಲ್ಲ. ಪಾಸ್ ಇಲ್ಲದ ವ್ಯಕ್ತಿಗಳನ್ನ ವಾಪಸ್ ಕಳಿಸಿದ್ದಾರೆ. ಕೇವಲ ಪಾಸ್ ಇರುವಂತಹ ವ್ಯಕ್ತಿಗಳಿಗೆ ಮಾತ್ರ